ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಪಂಚಾಂಗ ಶ್ರವಣ ಫಲ. ಮೇಲೆ ಹೇಳಿರುವ ಶ್ಲೋಕದಂತೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಈ ವರ್ಷದ ರಾಜ, ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಫಲಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಪೌತ್ರಾಭಿ ವೃದ್ಧಿಯುಳ್ಳವರು ಆಗುತ್ತಾರೆ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭಗಳನ್ನು ಪಂಚಾಂಗದಿಂದ ಲಭಿಸುತ್ತವೆ. ಓಂ ಬ್ರಾಹ್ಮಣ್ಯಂ ಪರಿಪಾಲಯಂತು ಮುಖಜಾ ಸ್ವೀರ್ಯ ಸ್ಮರಂತೋನ್ಮಯಾನ್ ರಾಜಾನಃ ಪರಿಪಾಲಯಂತು ಪೃಥಿವೀ ಸತ್ಯೇಕ ಸಂಧಾನಸ್ವಯಂ ಸ್ವೇ ಸ್ವೇ ಕರ್ಮಣಿ ಶಕ್ತಿ ಮೇತ್ಯ ಕಪಟದ್ವೇಷೋ ಸೃಜಂತು ಪ್ರಜಾಃ ಕಾಲೇ ವರ್ಷಂತು ವಾರಿದಃ ಕ್ಷಿತಿತಲೆ ಸುಖ್ಯಂತು ಸರ್ವೇ ಜನಾಃ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕಲ್ಯಾಣಾಭ್ಯಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೋಸನೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೆ ಶಂಖಚಕ್ರದಾಸ್ತೆ ಮಹಾಲಕ್ಷ್ಮೀ. ನಮೋಸ್ತು ಪಂಚಾಂಗ ದೇವತಾ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಪರಬ್ರಹ್ಮಣೇ ನಮೋ ನಮಃ. ಬ್ರಹ್ಮಣೇ ನಮೋ ನಮಃ. ಪರಮೇಶ್ವರಾಯ ನಮಃ. ವಾಗರ್ಥಾಯ ಸಂವೃತ್ತೋ ವಾಗರ್ಥ ಪ್ರತಿವರ್ತಯೇ ಜಗದಪಿತರೋ ವಂದೇ ಪಾರ್ವತೀ ಪರಮೇಶ್ವರ ಗುರುಚರಣಾರಂದಾಭ್ಯಾ ನಮಃ. ಏನೇ ನಾವು ಇದನ್ನೆಲ್ಲ ಓದಿದ್ರು, ಪಂಚಾಂಗ ಶ್ರವಣ ಮಾಡಿದ್ರು ಕೂಡ ಅದನ್ನು ಮೀರಿದ್ದೇನು ಅಂದರೆ ನಾವೇನು ನಿತ್ಯ ಪೂಜೆಗಳನ್ನ ಮಾಡ್ತಿರ್ತೀವಿ ಮನೇಲಿ, ಪ್ರತಿನಿತ್ಯ ನಿತ್ಯ ಪೂಜೆ ಮಾಡಲೇಬೇಕು. ನಮ್ಮ ಮನೆ ದೇವರಿಗೊಂದು ಹೂವು ಇಟ್ಟು ಒಂದು ಹಾಲು ಏನಾದ್ರು ನೈವೇದ್ಯ ಮಾಡೋದ್ರಿಂದ ಈ ಪಂಚಾಂಗದಲ್ಲಿ ಇರೋದೆಲ್ಲವೂ ಪೂರ್ಣವಾಗಿ ನಡೆಯುತ್ತೆ ಅನ್ನೋದಲ್ಲ. ಹಾಗಂತ ನಡೆಯೋದೇ ಇಲ್ಲ ಅಂತನೂ ಅಲ್ಲ. ಪಂಚಾಂಗದ್ದು ಏನಿಲ್ಲ ಅಂದರೂ 75% ಇದ್ರೆ ಇನ್ನು 25% ನಾವೇನು ಪೂಜೆ ಮಾಡ್ತೀವಿ, ನಾವೇನು ಫಲಗಳು ಮಾಡ್ತೀವಿ ಅದ್ರ ಮೇಲೆ ಎಲ್ಲವೂ ಆ 25% ಮೇಲೆ ಎಲ್ಲವೂ ನಿಂತಿರೋದು. ನಮ್ಮ ಜೀವನ ನಿಂತಿರೋದೇ ಅದ್ರ ಮೇಲೆ. ಹಾಗಾಗಿ ದಯವಿಟ್ಟು ಪಂಚಾಂಗದಲ್ಲಿ ಹೇಗಿದೆ ಹೇಳಿದೆ ಅಯ್ಯೋ ಇದಾಗ್ಬಿಡುತ್ತೆ ಅಂತ ಭಯ ಪಡೋದು ಏನೂ ಇಲ್ಲ. ನೀವೇನು ನಿತ್ಯ ಪೂಜೆಗಳನ್ನ ನಿತ್ಯ ಕರ್ಮಗಳನ್ನ ಮಾಡ್ತಿರ್ತೀವಿ, ನಾವು ಹಿಂದೂಗಳಾಗಿರೋದ್ರಿಂದ ನಾವು ನಿತ್ಯ ಪೂಜೆ ಭಗವಂತನ ಹೂವು, ಅಕ್ಷತೆ, ಅರ್ಶನ, ಕುಂಕುಮ, ಗಂಧಗಳನ್ನ ಪ್ರತಿನಿತ್ಯ ಹೇಳ್ತೀವಿ. ಅದರಿಂದಾಗಿ ನಮ್ಮ ಕರ್ಮಗಳೆಲ್ಲ ಕಳೀತಾ ಬರುತ್ತೆ. ಪಂಚಾಂಗ ಅನ್ನೋದು ಏನಕ್ಕೆ ಅಂದರೆ ಈ ಥರದೊಂದು ಫಲ ಬರೋದಕ್ಕಿಂತ ಈ ಥರದೊಂದು ಕರ್ಮ ಬರೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಮಗೊಂದು ಸೂಚನೆ ಕೊಡೋದಕ್ಕೆ ಈ ಪಂಚಾಂಗ. ಅದರಿಂದಾಗಿ ಪಂಚಾಂಗದಲ್ಲಿರುವುದೆಲ್ಲ ಹಾಗೆ ನಡೆಯುತ್ತೆ. ಬಂಡೆ ತರ ಬೀಳೋದು ಕಲ್ಲು ತರ ಅಂತೂ ಬಿದ್ದೇ ಬೀಳುತ್ತೆ. ಬಂಡೆ ಬಿಡುತ್ತೆ ನಾವೇ ಇದಾಗ್ತೀವಿ, ಆದರೆ ಕಲ್ಲು ಬಿತ್ತು ಅಂದ್ರೆ ಒಂದು ಸ್ವಲ್ಪ ಏಟಾಗುತ್ತೆ, ನಮಗೆ ನಾವು ಚೇತರಿಸ್ಕೋತೀವಿ. ಆದ್ರಿಂದಾಗಿ ಹೇಗೋ ಅದೇ ತರ ಪಂಚಾಂಗನೂ ಅಷ್ಟೇ. ನಾವೇನು ನಿತ್ಯ ಪೂಜೆಗಳನ್ನ ಮತ್ತೆ ಹೊರಗಡೆ ದಾನ ಧರ್ಮಾದಿಗಳನ್ನ ಮಾಡ್ತಿರ್ತೀವಿ, ಪ್ರತಿನಿತ್ಯ ದೇವರ ದರ್ಶನ, ಕ್ಷೇತ್ರಗಳ ದರ್ಶನ ಮಾಡ್ತಿರ್ತೀವಿ, ದೇವರ ದರ್ಶನ ಮಾಡ್ತಿರ್ತೀವಿ. ಅದರಿಂದಾಗಿ ಇದರಲ್ಲಿರುವಂಥ ಫಲಗಳು, ಇದರಲ್ಲಿರುವಂಥ ಕರ್ಮಗಳು ನಮಗೆ ಕಮ್ಮಿ ಆಗಿ ನಮಗೆ ಖಂಡಿತವಾಗ ಅದರದ್ದು ಇದ್ದೇ ಇರುತ್ತೆ. ಅಂದ್ರೆ ನಾವು ಅದನ್ನು ಅನುಭವಿಸಲೇಬೇಕಾಗುತ್ತೆ. ಆದ್ರೆ ಏನಂತಾರೆ, ಬಂಡೆ ತರ ಬರುವಂತ ಕಷ್ಟ ಕಲ್ ತರ ಕಲ್ಗೋಯ್ತು ಅಂತ ಹೇಳ್ತಾರ, ಆದಷ್ಟು ಮಾತ್ರ ಬೀಳುತ್ತೆ. ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಪಂಚಾಂಗನ ಕೇಳಬೇಕು, ಶ್ರವಣ ಮಾಡಬೇಕು, ಅದರಿಂದ ಫಲ ಏನು ಅಂತ ತಿಳ್ಕೊಬೇಕು. ಪ್ರತಿಯೊಬ್ಬರು ನಿಮ್ಮ ಧರ್ಮದಲ್ಲಿ ಏನಿದೆ, ನಿಮ್ಮ ಜನಾಂಗದಲ್ಲಿ ಏನೇನು ಅನುಸರಿಸ್ಕೊಂಡು ಹೋಗ್ತಿರ್ತಾರೆ, ಪ್ರತಿನಿತ್ಯ ಪೂಜಾದಿಗಳನ್ನ ಅನುಸರಿಸ್ಕೊಂಡು ಹೋಗ್ತಾರೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಡದನೆ ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು ಭಗವಂತನ ನಿಂದನೆ ಮಾಡಬಾರ್ದು. ಮೊದಲು ಅದನ್ನ ಎಲ್ಲರೂ ಕಲ್ತ್ಕೊಳ್ಳಿ. ಕಷ್ಟ ಬಂದ ತಕ್ಷಣ ದೇವ್ರು ನಾನು ಇಷ್ಟೊಂದು ಮಾಡಿದ್ದೆ, ನಾನೊಂದಿಷ್ಟೊಂದು ಕೊಟ್ಟಿದ್ದೆ, ನಾನಿಷ್ಟು ಅಕ್ಕಿ ಕೊಟ್ಟೆ, ನಾನೊಂದಿಷ್ಟು ಸಹಾಯ ಮಾಡಿದೆ, ನಾನೊಂದಿಷ್ಟು ಸೇವೆ ಮಾಡಿದೆ, ಭಗವಂತ ನಮ್ಮ ಕೊನೆಯಲ್ಲಿ ನಮ್ಮ ಕೈ ಬಿಟ್ಬಿಟ್ಟ ಅಂತ ದೇವ್ರನ್ನ ನಿಂದನೆ ಮಾಡಕ್ ಹೋಗ್ಬೇಡಿ. ಯಾವತ್ತೂ ಭಗವಂತ ಯಾರನ್ನೂ ಕೈ ಬಿಡೋದಿಲ್ಲ. ನಮಗ್ ಗೊತ್ತಿದೆ ನಮ್ಮ ಕೈ ಹಿಡಿದು ನಮ್ಮ ಮೇಲೆ ಕೆತ್ತಿರ್ತಾನೆ, ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ನಮ್ಗೆ ಅಲ್ಲಿ ಚಿಕ್ಕ ಸಹಾಯನೂ ಅಷ್ಟೇ. ಇವಾಗ ಎಲ್ಲೋ ಬಿದ್ದಿರ್ತೀವಿ, ಯಾರೋ ಬಂದು ನಮ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರ್ತಿರ್ತಾನೆ, ಅದೇ ಭಗವಂತ ಯಾವ ಸ್ವರೂಪದಲ್ಲಿ ಬರ್ತಾನೆ ಅಂದ್ರೆ ಮನುಷ್ಯ ಸ್ವರೂಪದಲ್ಲೇ ಭಗವಂತ ಬರೋದು. ಅದರಿಂದಾಗಿ ಭಗವಂತ ಎಲ್ಲರ ಸ್ವರೂಪದಲ್ಲಿ ಇರ್ತಾನೆ, ಎಲ್ಲರೂ ಮನಸ್ಸಿನಲ್ಲಿ ನೀವು ಮಾಡುವಂಥ ಪೂಜೆಯಲ್ಲಿ ಇರ್ತಾನೆ, ನೀವು ಮಾಡುವಂಥ ಧರ್ಮ ಕಾರ್ಯದಲ್ಲಿ ಭಗವಂತ ಇರ್ತಾನೆ, ನೀವು ಆಡೋ ಮಾತಲ್ಲಿ ಭಗವಂತ ಇರ್ತಾನೆ, ನೀವು ಕೇಳುವಂಥ ಶಬ್ದದಲ್ಲಿ ಭಗವಂತ ಇರ್ತಾನೆ, ನೀವು ನೋಡುವಂಥ ದೃಷ್ಟಿಯಲ್ಲಿ ಭಗವಂತ ಇರ್ತಾನೆ, ಪಂಚಭೂತಗಳಲ್ಲಿ ಭಗವಂತ ಇದ್ದೇ ಇರ್ತಾನೆ. ಅವನ್ನ ತಪ್ಪಿಸಿ ನಾವು ಏನೋ ಮಾಡ್ಲಿಕ್ಕಾಗಲ್ಲ. ಪಕ್ಕದ ಮನೆಯವ್ರು ತಪ್ಪಿಸಿ ಅವ್ರ ಮನೆಯಿಂದ ನಾವು ಏನೋ ಎತ್ಕೊಂಡ್ ಬರ್ಬೋದು, ಆದ್ರೆ ಭಗವಂತನ ತಪ್ಪಿಸಿ ನಾವೇನೋ ಮಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ಮಾಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಹೊಂದಿರ್ಬೇಕು, ನಾವೇನೋ ತಪ್ಪು ಮಾಡ್ತಾ ಇದೀವಿ, ಆ ತಪ್ಪು ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಮಾಡಬೇಕು. ಅದರಿಂದಾಗಿ ದಯವಿಟ್ಟು ಯಾರು ನಿಮ್ಮ ಕರ್ಮಗಳನ್ನ ಬಿಡಬೇಡಿ, ನಿಮ್ಮ ಧರ್ಮಗಳನ್ನ ಬಿಡಬೇಡಿ. ಹಿಂದೂ ಧರ್ಮನ ಬೆಳೆಸಿ, ಹಿಂದೂ ಧರ್ಮಕ್ಕೋಸ್ಕರ ನಿಮ್ಮ ಜೀವನನ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅವನ್ನ ಸಂಸ್ಕಾರವಂತರಾಗಿ ಬೆಳೆಸಿ. ಯಾವುದೇ ಕಾರಣಕ್ಕೂ ಧನ, ಆಸ್ತಿ ಇದೆಲ್ಲ ಯಾವುದು ನೀವು ಹೋದ್ಮೇಲೆ ಯಾವುದು ಬರಲ್ಲ. ನೀವು ದುಡ್ಡು ಮಾಡಿದ್ರೆ ಏನ್ ಬರ್ತಾನೆ ಅಂದ್ರೆ ನಿಮ್ಮನ್ನ
ಅವ್ರು ಒಳಗಡೆ ಇರ್ತಾರೆ, ನಿಮ್ಮನ್ನ ಹೊರಗಡೆ ಇಟ್ಟಿರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ನೀವು ಸತ್ಕರ್ಮರಾಗಿ ಬೆಳೆಸಿದ್ರೆ ಒಳ್ಳೆ ನಿಮ್ಗೆ ಅವ್ರಿಗೆ ಒಳ್ಳೆ ವಿಷಯಗಳನ್ನ ಕೊಟ್ಟರೆ, ಒಳ್ಳೆ ಸಂಸ್ಕಾರವನ್ನು ಕೊಟ್ಟರೆ ಏನು ಮಾಡ್ತಾರೆ, ನೀವು ಮನೆ ಒಳಗಡೆ ಇರ್ತೀರ, ಅವರು ಮನೆ ಒಳಗಡೆ ಇರ್ತಾರೆ. ಸಂಸ್ಕಾರ ಇಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ನೀವಿರ್ತೀರ, ಮನೆ ಒಳಗಡೆ ಅವ್ರು ಇರ್ತಾರೆ. ಇಷ್ಟೇ ಸಂಸ್ಕಾರ ಅನ್ನೋದು ಏನೂ ಇಲ್ಲ. ಅದರಿಂದಾಗಿ ಇಷ್ಟರಲ್ಲೇ ಇರುತ್ತೆ, ಹೊಸ್ಲಿಂದ ಆಚೆ ಹೊಸ್ಲಿಂದ ಒಳಗಡೆ, ಇಷ್ಟೇ ಸಂಸ್ಕಾರ. ಸಂಸ್ಕಾರ ಇದ್ರೆ ಮಕ್ಕಳು ನಮ್ಮನ್ನು ಕಾಪಾಡ್ತಾರೆ ಹೊರತು ದುಡ್ಡು ಧನ ಇದ್ರೆ ಯಾರೂ ಕಾಪಾಡಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ದುಡ್ಡಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಎಷ್ಟೇ ದುಡ್ಡಿದ್ರು ಸಾಯವನ್ನ ಬದುಕಕ್ಕಾಗಲ್ಲ. ಅದರಿಂದಾಗಿ ಯಾರು ಸತ್ಕರ್ಮವಂತರಾಗಿರ್ತಾರೆ, ಯಾರು ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ, ಯಾರು ನಿತ್ಯ ಪೂಜಾದಿಗಳನ್ನ ನಿತ್ಯ ಕರ್ಮಗಳನ್ನ ತಾನಾಗಿ ಆ ಹಿಂದೂ ಧರ್ಮತ್ವವನ್ನು ಉಳಿಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಖಂಡಿತವಾದ ಭಗವಂತ ಒಳ್ಳೆ ಅನುಗ್ರಹವನ್ನು ಮಾಡ್ತಾನೆ, ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ಈಗ ಧೂಪದೀಪ ನೈವೇದ್ಯ ಆಗುತ್ತೆ, ಮಹಾಮಂಗಳಾರತಿ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಪ್ರಸಾದ ತಗೊಂಡು ಹೋಗ್ಬೇಕು. 14/1/2027 1 ವರ್ಷಗಳ ನಡೆಯುತ್ತದೆ. ರಾಜರುಗಳು ನ್ಯಾಯಯುತವಾಗಿ ರಾಜಪಾಲನೆ ಮಾಡುವವರಾಗುತ್ತಾರೆ. ಜನರು ಸತ್ಕರ್ಮಾಸಕ್ತರಾಗುತ್ತಾರೆ. ಮೋಡಗಳು ಚೆನ್ನಾಗಿ ಪರೀಕ್ಷಿಸಿ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತದೆ. ಕುಷ್ಟಿ ತರಿ ಭಾಗಾಯಿತ ಫಸಲು ಉತ್ತಮವಾಗಿರುತ್ತವೆ. ಅಗ್ನಿ ಭಯವು ಜಲೋಪದ್ರವು ಕಂಡುಬರುತ್ತವೆ. ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸ ಪದಾರ್ಥಗಳು ಹೇರಳವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆಯಾಗುತ್ತವೆ. ವಸ್ತ್ರ ಬೆಲೆಯು ಕಡಿಮೆಯಾಗುತ್ತವೆ. ಗೋವುಗಳಿಗೆ ಹೇರಳವಾಗಿ ಮೇವು ದೊರಕಿ ಹೆಚ್ಚಾದ ಹಾಲನ್ನು ಕೊಡುತ್ತವೆ. ಗ್ರಹಣ ವಿಚಾರ. ಈ ವರ್ಷ ಸಂಭವಿಸುವ ಗ್ರಹಣಗಳು: ತಾರೀಕು 12/8/2026 ಬುಧವಾರ ಆಷಾಢ ಕೃಷ್ಣ ಅಮಾವಾಸ್ಯೆ ಸಂಭವಿಸುವ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. ತಾರೀಕು 28/8/26 ಶುಕ್ರವಾರ ಶ್ರಾವಣ ಮಾಸ ಶುಕ್ಲ ಪೌರ್ಣಮಿ ಸಂಭವಿಸುವ ಪಾರ್ಶ್ವ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. ತಾರೀಕು 6/2/27 ಶನಿವಾರ ಪೂರ್ವಾಷಾಢ ಕೃಷ್ಣಪಕ್ಷ ಅಮಾವಾಸ್ಯೆ ಸಂಭವಿಸುವ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. 20/2/2027 ಶನಿವಾರ ಮಾಘ ಶುಕ್ಲ ಪೌರ್ಣಮಿ ಸಂಭವಿಸುವ ಚಂದ್ರಗ್ರಹಣ ಕಾಣಿಸುವುದಿಲ್ಲ. ಈ ವರ್ಷ ಯಾವುದೇ ಥರ ಗ್ರಹಣಗಳಿಲ್ಲ, ಮುಂದಿನ ವರ್ಷದವರೆಗೂ.